ಇಂಡಿಯಾ ಮೈತ್ರಿಕೂಟ ಮತ್ತು ಎನ್ಡಿಎ ಒಕ್ಕೂಟದಲ್ಲಿನ ಸಮೀಕರಣಗಳು ಬದಲಾಗೋಕೆ ಉಪರಾಷ್ಟ್ರಪತಿ ಚುನಾವಣೆ ವೇದಿಕೆಯಾಗಿದ್ದು ಹೇಗೆ? ಬಿಜೆಪಿಯ ಮಿತ್ರರೇ ಬಿಜೆಪಿಯಿಂದ ದೂರ ಕಾಯ್ದುಕೊಳ್ಳೋಕೆ ಇದು ನಿರ್ಮಿಸಿದ ವಾತಾವರಣ ಎಂಥದ್ದಾಗಿತ್ತು? ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಎಐಎಂಐಎಂನ ಓವೈಸಿ ಅವರನ್ನ ಇಂಡಿಯಾ ಮೈತ್ರಿಕೂಟದ ಒಳಕ್ಕೆ ತಂದಿರೋದ್ರ ಮಹತ್ವ ಏನು? ಇಂಡಿಯಾ ಮೈತ್ರಿಕೂಟದಲ್ಲಿ ಉಪರಾಷ್ಟ್ರಪತಿ ಚುನಾವಣೆ ಸಂದರ್ಭದಲ್ಲಿ ಬದಲಾದ ಸಮೀಕರಣದ ಹಿಂದೆ ರೇವಂತ್ ರೆಡ್ಡಿ ಪಾತ್ರವಿರೋದು ಈಗ ಚರ್ಚೆಯಾಗ್ತಾ ಇದೆ. ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಅವರು ಬಿಜೆಪಿಯ ಅಘೋಷಿತ ಮಿತ್ರ ಅಂತಾನೆ ವಿಪಕ್ಷಗಳು ದೂರುವ ಎಐಎಂಐಎಂ ಅಧ್ಯಕ್ಷ ಅಸದುದ್ದೀನ್ ಓವೈಸಿ ಮೊದಲ ಬಾರಿಗೆ ಇಂಡಿಯಾ ಮೈತ್ರಿಕೂಟದ ಭಾಗ ಆಗೋಕೆ ಕಾರಣರಾಗಿದ್ದಾರೆ. ಆಪರೇಷನ್ ಸಿಂಧೂರ್ ನಂತರ ಅಸದುದ್ದೀನ್ ಓವೈಸಿ ಅವರ ನಿಲುವು ಬದಲಾಗೋಕೆ ಪ್ರಾರಂಭ ಆಗಿತ್ತು. ಹಾಗಿರುವಾಗಲೇ ರೇವಂತ್ ರೆಡ್ಡಿಯವರ ಜೊತೆಗಿನ ಅವರ ಸಂಬಂಧವೂ ಕೆಲಸ ಮಾಡೋದ್ರೊಂದಿಗೆ ಬಹಿರಂಗವಾಗಿಯೇ ಅವರು ಇಂಡಿಯಾ ಮೈತ್ರಿಕೂಟದ ಜೊತೆ ಗುರುತಿಸಿಕೊಂಡ್ರು. ಬಿಜೆಪಿಯ ಗೆರೆಯೊಳಗೆ ಉಳಿದು ಬಿಟ್ರೆ ಅದು ದೊಡ್ಡ ನಷ್ಟವನ್ನ ತರಬಹುದು ಅನ್ನೋ ಲೆಕ್ಕಾಚಾರದೊಂದಿಗೆ ಅವರು ತಮ್ಮ ಪಕ್ಷದ ಒಂದು ಮತ ಇಂಡಿಯಾ ಮೈತ್ರಿಕೂಟದ ಸುದರ್ಶನ್ ರೆಡ್ಡಿ ಅವರಿಗೆ ಹೋಗುತ್ತೆ ಅಂತ ಘೋಷಣೆ ಮಾಡಿದ್ದು ಮಹತ್ವದ ಬೆಳವಣಿಗೆಯಾಗಿತ್ತು. ಇದು ಈಗಿನ ಸಂದರ್ಭದ ರಾಜಕೀಯವನ್ನ ನೋಡಿಕೊಂಡ್ರೆ ದೊಡ್ಡ ಬದಲಾವಣೆ. ರಾಹುಲ್ ಗಾಂಧಿ ಮತ್ತು ಓವೈಸಿ ಎಂದಿಗೂ ಪರಸ್ಪರ ಅಭಿಮಾನಿಗಳಾಗಿರಲಿಲ್ಲ. ಓವೈಸಿಯನ್ನ ಬಿಜೆಪಿಯ ಬಿ ಟೀಮ್ ಅಂತಾನೆ ಟ್ಯಾಗ್ ಮಾಡಲಾಗಿದೆ. ಆದರೆ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಆಗ್ತಾ ಇದ್ದಂತೆ ಓವೈಸಿ ರಾಜಕೀಯ ನಡೆ ನಿಧಾನವಾಗಿ ಬದಲಾಗತೊಡಗಿತು. ಬಿಹಾರದಲ್ಲಿ ಮಹಾಗಠಬಂಧನ್ನ ಪಾಲುದಾರರನ್ನಾಗಿ ಮಾಡಬೇಕು ಅಂತ ಅವರು ಒತ್ತಾಯಿಸೋಕೆ ಪ್ರಾರಂಭಿಸಿದ್ರು. ರೇವಂತ್ ರೆಡ್ಡಿ ಮತ್ತು ಓವೈಸಿ ನಡುವೆ ಉತ್ತಮ ಬಾಂಧವ್ಯ ಇದೆ. ಈದ್ನಲ್ಲಿ ಭೇಟಿಯಾಗೋದ್ರಿಂದ ಹಿಡಿದು ವಿದೇಶ ಪ್ರವಾಸಗಳವರೆಗೆ ಅವರ ನಡುವೆ ಬಹಳ ಸಾಮರಸ್ಯ ಇರುವುದು ಎದ್ದು ಕಾಣ್ತಿದೆ. ಓವೈಸಿ ಜೊತೆಗಿನ ರೇವಂತ್ ರೆಡ್ಡಿಯವರ ಉತ್ತಮ ಸಂಬಂಧಕ್ಕೆ ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಸಮ್ಮತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಉಪರಾಷ್ಟ್ರಪತಿ ಚುನಾವಣೆ ಬರೋ ಹೊತ್ತಿಗೆ ಓವೈಸಿ ಬಿಜೆಪಿಯ ಅಘೋಷಿತ ಮಿತ್ರನ ಪಾತ್ರ ಬಿಟ್ಟು ಎದುರಾಳಿಯಾಗಿ ಬದಲಾದ್ರು. ವಕ್ಫ್ ಮಸೂದೆ ಕೂಡ ಅವರ ನಿಲುವನ್ನ ಬದಲಿಸುವಲ್ಲಿ ದೊಡ್ಡ ಪಾತ್ರವನ್ನ ವಹಿಸಿದಂತೆ ಕಾಣುತ್ತೆ. ಅದನ್ನು ಓವೈಸಿ ಬಹಿರಂಗವಾಗಿ ವಿರೋಧಿಸಿದ್ರು. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಓವೈಸಿ ಇಂಡಿಯಾ ಒಕ್ಕೂಟದ ಸುದರ್ಶನ್ ರೆಡ್ಡಿ ಅವರನ್ನ ಬೆಂಬಲಿಸುವುದಾಗಿ ಬಹಿರಂಗವಾಗಿ ಘೋಷಣೆ ಮಾಡೋದ್ರೊಂದಿಗೆ ಮೊದಲ ಬಾರಿಗೆ ವಿರೋಧ ಪಕ್ಷಗಳ ಒಕ್ಕೂಟದ ಭಾಗವಾದ್ರು. ಓವೈಸಿ ಪಕ್ಷದ ಒಂದೇ ಮತ ಚುನಾವಣೆಯನ್ನ ಬದಲಿಸುವಂತಿರಲಿಲ್ಲ ಅನ್ನೋದು ಬೇರೆ ಮಾತು. ಆದರೆ ಈ ಬದಲಾವಣೆ ಈಗ ನೀಡ್ತಿರುವ ಸೂಚನೆ ದೊಡ್ಡದು. ಒಂದು ಮತಕ್ಕೆ ಪ್ರತಿಯಾಗಿ ಓವೈಸಿ ಏನ್ ಬಯಸ್ತಾರೆ ಅನ್ನೋದು ಕುತೂಹಲಕಾರಿ. ಅದೇನೇ ಇದ್ರೂ ಓವೈಸಿ ವಿಷಯದಲ್ಲಿನ ರೇವಂತ್ ರೆಡ್ಡಿ ಮಧ್ಯಸ್ಥಿಕೆ ಮಹತ್ವ ಪಡೆದಿದೆ ಅನ್ನೋದು ನಿಜ. ಮತ್ತೊಂದು ಕಡೆ ಕಾಂಗ್ರೆಸ್ ಅನ್ನ ವಿರೋಧಿಸಿ ಹುಟ್ಟಿಕೊಂಡ ಬಿಜು ಜನತಾದಳ ಅನಂತರ ಬಿಜೆಪಿಗೆ ಸಾಕಷ್ಟು ಬೆಂಬಲ ನೀಡಿದ್ದ ಪಕ್ಷ. ಒಂದು ದಿನ ಅದು ಬಿಜೆಪಿಯಿಂದ ದೂರವಾಯಿತಾದ್ರೂ ಆಗ ತುಂಬಾ ತಡವಾಗಿತ್ತು. ಬಿಜೆಪಿ ಒಡಿಶಾದಲ್ಲಿ ಬಿಜೆಡಿಯ ಮತಗಳನ್ನ ತಿಂದು ಅಧಿಕಾರಕ್ಕೆ ಬಂತು. ನವೀನ್ ಪಟ್ನಾಯಕ್ ಪ್ರತಿ ಸಂದರ್ಭದಲ್ಲೂ ಬಿಜೆಪಿಯನ್ನ ಬೆಂಬಲಿಸಿದ್ದವರು. ಅವರು ಎನ್ಡಿಎಗೆ ಸೇರ್ಲಿಲ್ಲ. ಆದರೆ ವಿರೋಧ ಪಕ್ಷಗಳು ಅದರ ಲಾಭ ಪಡೆಯೋಕೆ ಬಿಡ್ಲಿಲ್ಲ. 2014ರ ಚುನಾವಣೆಯ ನಂತರ ನವೀನ್ ಪಟ್ನಾಯಕ್ ಅವರ ಮನಸ್ಸು ಬದಲಾಗತೊಡಗಿತು. ಈಗ ಉಪರಾಷ್ಟ್ರಪತಿ ಚುನಾವಣೆ ಸಂದರ್ಭದಲ್ಲೂ ಬೆಂಬಲಕ್ಕಾಗಿ ರಾಜನಾಥ್ ಸಿಂಗ್ ಮನವಿ ಮಾಡಿದ್ದರೂ ಬಿಜೆಡಿ ಮತದಾನದಿಂದ ದೂರ ಉಳಿಯಿತು. ಅವರ 7 ಮಂದಿ ಸಂಸದರು ಮತ ಚಲಾಯಿಸದೆ ಇದ್ದದ್ದು ಚುನಾವಣೆಯ ಮೇಲೆ ಪರಿಣಾಮ ಬೀರದೇ ಇದ್ರು ಅವರು ಇನ್ನು ಮುಂದೆ ಬಿಜೆಪಿಯನ್ನ ಬೆಂಬಲಿಸೋದಿಲ್ಲ ಅನ್ನೋ ಸಂದೇಶ ಮಹತ್ವದ್ದು. ಅವ್ರು ಬಯಸಿದ್ರೆ ಅವರು ಬಿಜೆಪಿ ವಿರುದ್ಧ ಸುದರ್ಶನ್ ರೆಡ್ಡಿ ಅವರಿಗೆ ಮತ ಹಾಕಬಹುದಾಗಿತ್ತು. ಆದರೆ ಕಾಂಗ್ರೆಸ್ಗೆ ಹತ್ತಿರವಾಗುವ ಮೂಲಕ ವಿರೋಧ ಪಕ್ಷಗಳೊಂದಿಗೆ ಕಾಣಿಸಿಕೊಳ್ಳೋಕೆ ಈಗಲೂ ಅವರು ಹಿಂಜರಿತಾರೆ. ವಿರೋಧ ಪಕ್ಷಗಳ ಪಾಲಿಗಿರುವ ಸಕಾರಾತ್ಮಕ ವಿಷಯ ಅಂತಂದ್ರೆ ನವೀನ್ ಪಟ್ನಾಯಕ್ ಇನ್ ಮುಂದೆ ಬಿಜೆಪಿಯ ಮುಕ್ತ ಬೆಂಬಲಿಗರಲ್ಲ ಅನ್ನೋದು. ಅವರು ಭವಿಷ್ಯದಲ್ಲಿ ವಿರೋಧ ಪಕ್ಷದ ಬೆಂಬಲಕ್ಕೆ ಬರಲೂಬಹುದು. ಸುದರ್ಶನ್ ರೆಡ್ಡಿ ಅವರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದಾಗ ಅವರ ತೆಲುಗು ಗುರುತನ್ನ ರೇವಂತ್ ರೆಡ್ಡಿ ಬಹಳಷ್ಟು ಪ್ರಚಾರ ಮಾಡಿದ್ರು. ಮೈತ್ರಿ ಧರ್ಮವನ್ನ ಪೂರೈಸೋಕೆ ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ತೆಲುಗು ಅಸ್ಮಿತೆ ವಿಚಾರವನ್ನ ನಿರ್ಲಕ್ಷಿಸಿದ್ರು. ಆದರೆ ಕೆಸಿಆರ್ ಅಂಥ ಧೈರ್ಯವನ್ನ ತೋರಿಸಲಿಲ್ಲ. ಬಿಜೆಪಿಯ ಹಳೆಯ ಸ್ನೇಹಿತರಾಗಿದ್ದ ಕೆಸಿಆರ್ ಈಗ ತೆಲಂಗಾಣದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ಟಾರ್ಗೆಟ್ ಆಗಿದ್ದಾರೆ. ಯಾರೊಂದಿಗೂ ಸ್ನೇಹ ಅಥವಾ ಯಾರೊಂದಿಗೂ ದ್ವೇಷ ಇಲ್ಲ. ಈ ನೀತಿಯನ್ನ ಅನುಸರಿಸಿ ಬಿಆರ್ಎಸ್ನ 3 ರಾಜ್ಯಸಭಾ ಸಂಸದರು ಮತದಾನದಿಂದ ದೂರವಿರಬೇಕು ಅನ್ನೋ ನಿರ್ಧಾರವನ್ನ ತೆಗೆದುಕೊಳ್ಳಲಾಯಿತು. ತೆಲುಗು ಹೆಮ್ಮೆಯ ಹೆಸರಿನಲ್ಲಿ ರೇವಂತ್ ರೆಡ್ಡಿ ಕಡೇ ಪಕ್ಷ ಕೆಸಿಆರ್ ಅವರು ತಮಿಳು ಅಭ್ಯರ್ಥಿಯ ಗೆಲುವಿಗೆ ಮತ ಹಾಕೋದನ್ನ ತಪ್ಪಿಸಿದ್ರು. ಆದರೆ ಜಗನ್ಮೋಹನ್ ರೆಡ್ಡಿ ಟಿಡಿಪಿಯೊಂದಿಗಿನ ದ್ವೇಷದ ಹೊರತಾಗಿಯೂ ಬಿಜೆಪಿಯನ್ನ ಬೆಂಬಲಿಸಿದ್ರು. ಜಗನ್ಮೋಹನ್ 10 ವರ್ಷಗಳ ಕಾಲ ಏನನ್ನೂ ಕೇಳದೆ ಬಿಜೆಪಿಯನ್ನ ಬೆಂಬಲಿಸಿದವರು. ವೈಎಸ್ಆರ್ಸಿಪಿ ಆಡಳಿತ ಕೊನೆಗೊಳಿಸೋಕೆ ಬಿಜೆಪಿ ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಅವರನ್ನ ಬೆಂಬಲಿಸಿತು. ಟ್ರಿಪಲ್ ಎಂಜಿನ್ ಒಕ್ಕೂಟ ಏಕಾಂಗಿ ಜಗನ್ಮೋಹನ್ ರೆಡ್ಡಿ ಅವರ ರಾಜಕೀಯವನ್ನ ನಾಶ ಮಾಡಿತು. ಆದ್ರೂ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಜಗನ್ ಬಿಜೆಪಿಯ ಕೈಗೊಂಬೆಯಾದ್ರು. ಈಗ ಜಗನ್ಮೋಹನ್ ರೆಡ್ಡಿ ಎಷ್ಟು ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದರ ಕುರಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾಕಷ್ಟು ಗದ್ದಲ ಎದ್ದಿದೆ. ಅದಕ್ಕಾಗಿಯೇ ಅವರು ಬಿಜೆಪಿಯೊಂದಿಗೆ ಹೋದ್ರು ಅಂತ ಹೇಳಲಾಗ್ತಿದೆ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಪಂಜಾಬ್ನ ಶಿರೋಮಣಿ ಅಕಾಲಿ ದಳ ಕೂಡ ಬಿಜೆಪಿಗೆ ಹೊಡೆತ ನೀಡಿತು. ಅಕಾಲಿ ದಳ ಮಾತ್ರ ಮತ ಚಲಾಯಿಸದೇ ಇದ್ದದ್ರಿಂದ ಏನಾಯ್ತು ಅಂತ ಹೇಳೋದಕ್ಕಿಂತಲೂ ಪಕ್ಷ ಚುನಾವಣೆಯಿಂದ ದೂರ ಉಳಿದಿದ್ದು ಈ ಹೊತ್ತಿನ ಸಂದಿಗ್ಧಗಳನ್ನ ಸೂಚಿಸುತ್ತೆ.
ಅಲ್ಲದೆ ಅಕಾಲಿದಳ ಕೂಡ ಬಿಜೆಪಿಯ ಹಳೆಯ ಮಿತ್ರ ಪಕ್ಷ. ಈಗ ಪಂಜಾಬ್ನಲ್ಲಿನ ಪ್ರವಾಹವನ್ನ ನೆಪವಾಗಿಟ್ಕೊಂಡು ಅವರು ಎನ್ಡಿಎ ಅಭ್ಯರ್ಥಿಗೆ ಮತ ಚಲಾಯಿಸುವುದನ್ನು ತಪ್ಪಿಸಿದ್ರು. ಉಪರಾಷ್ಟ್ರಪತಿ ಚುನಾವಣೆಯನ್ನ ತಮಿಳುನಾಡಿನಲ್ಲಿ ತನ್ನ ಪ್ರಭಾವ ವಿಸ್ತರಿಸುವ ಉದ್ದೇಶಕ್ಕೆ ಬಳಸೋಕೆ ಬಿಜೆಪಿ ತಮಿಳುನಾಡಿನ ನಾಯಕ ರಾಧಾಕೃಷ್ಣನ್ ಅವರನ್ನ ಮುಂದೆ ಮಾಡಿತು. ಮತ್ತೊಂದು ಕಡೆ ಇಂಡಿಯಾ ಮೈತ್ರಿಕೂಟ ತೆಲುಗಿನ ಸುದರ್ಶನ್ ರೆಡ್ಡಿ ಅವರನ್ನ ಆರಿಸಲು ರೇವಂತ್ ರೆಡ್ಡಿ ಅವರ ಸಲಹೆನೇ ಕಾರಣ ಅಂತ ಹೇಳಲಾಗುತ್ತೆ. ರೇವಂತ್ ರೆಡ್ಡಿ ಜಾತಿ ಜನಗಣತಿ ನಡೆಸ್ತಾ ಇದ್ದಾಗ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ಸುದರ್ಶನ್ ರೆಡ್ಡಿ ಕೂಡ ಸರ್ಕಾರದೊಂದಿಗೆ ಸಲಹೆಗಾರರಾಗಿ ಸಂಬಂಧ ಹೊಂದಿದ್ರು. ಈ ನಡುವೆ ವಿಪಕ್ಷ ಒಕ್ಕೂಟದ ಎಲ್ಲ 315 ಸದಸ್ಯರು ಮತ ಚಲಾಯಿಸಿದ್ರು ಸುದರ್ಶನ್ ರೆಡ್ಡಿ ಅವರಿಗೆ 300 ಮತಗಳು ಮಾತ್ರ ಬಂದಿದೆ ಹೇಗೆ ಅನ್ನೋದು ನಿಗೂಢವಾಗಿಯೇ ಉಳಿದಿದೆ. ಅಸಿಂಧುವಾದ 15 ಮತಗಳು ವಿಪಕ್ಷ ಸಂಸದರದ್ದ ಅಥವಾ ಕೆಲವು ವಿಪಕ್ಷ ಸಂಸದರು ಅಡ್ಡ ಮತದಾನ ಮಾಡಿದ್ರ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.